ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ದಮ್ ಬಿರಿಯಾನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಮಾಡೋ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೇಮ್ ನಾವು ಹೋಟೆಲ್ಗಳಲ್ಲಿ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ. ಚಿಕನ್ ಕೂಡ ತುಂಬ ಸಾಫ್ಟ್ ಜ್ಯೂಸಿಯಾಗಿ ಬಂದಿರುತ್ತೆ. ನೋಡಿ ಚಿಕನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಚಿಕನ್, ಸ್ವಲ್ಪ ಮೊಸರು ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ಬೇಕನ್ಸುತ್ತೆ. ಇದನ್ನು ಮಾಡೋದು ಕೂಡ ತುಂಬ ಈಸಿ. ಫಸ್ಟ್ ಒಂದು ಬೌಲಿಗೆ 3 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೋರಿಯಂಡರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್, 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಸಾಲ್ಟ್, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಫುಲ್ ನಿಂಬೆಹಣ್ಣು ಜ್ಯೂಸು, ನೆಕ್ಸ್ಟ್ 1/4 ಲೀಟರಷ್ಟು ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಇದು. ನೀವೆಷ್ಟು ಟೈಮ್ ಇದೆ ನಿಮ್ಮ ಹತ್ರ ಅಷ್ಟು ಟೈಮ್ ಕೂಡ ಚಿಕನನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಎಷ್ಟು ಚಿಕನ್ ಮ್ಯಾರಿನೇಟ್ ಆಗುತ್ತೆ ಅಷ್ಟು ಜ್ಯೂಸಿಯಾಗಿ ಬರುತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಇನ್ಸ್ಟೆಂಟ್ ಕೂಡ ಮಾಡ್ಬೋದು. ಇವಾಗ ಇದರೊಳಗಡೆ ನಾನು 1 kg ಅಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಇದ್ರಲ್ಲಿ ಹಾಕ್ತಿದ್ದೀನಿ. ಹಾಕಾದ್ಮೇಲೆ ಚೆನ್ನಾಗಿ ಕೈಯಿಂದ ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಪೀಸಸ್ಗೂ ಕೂಡ ಮ್ಯಾರಿನೇಷನ್ ಹೋಗಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ಯಾನಿಗೆ 1 ಕಪ್ಪಷ್ಟು ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ 4 ಬಿಗ್ ಸೈಜ್ ಆನಿಯನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ತುಂಬ ಬೇಗ ಫ್ರೈ ಆಗುತ್ತೆ ಅಂತ. ಅದನ್ನು ಆ್ಯಡ್ ಮಾಡಿ ಆನಿಯನ್ನ ಫ್ರೈ ಆಗಕ್ಕೆ ಬಿಡಿ. ನೆಕ್ಸ್ಟ್ ಇನ್ನೊಂದು ಕಡೆ 1 ಪ್ಯಾನ್ ತಗೊಳ್ಳಿ. ಅದರಲ್ಲಿ 2 ಜಗ್ಗಷ್ಟು ನೀರು, 2 ಬೌಲಷ್ಟು ನೀರು ಆ್ಯಡ್ ಮಾಡಿ ಬಿಸಿ ಆಗಕ್ಕೆ ಬಿಡಿ. ಅದರಲ್ಲಿ 1 ಕಪ್ ಪುದೀನ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, 3 ಮೆಣಸು, 3.5 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್, ಸ್ವಲ್ಪ ಚಕ್ಕೆ, 3 ಲವಂಗ, ಆಮೇಲೆ 7 ಮೆಣಸು ಆ್ಯಡ್ ಮಾಡಿ. ಆಮೇಲೆ 1/2 ನಿಂಬೆಹಣ್ಣು ರಸ ಆ್ಯಡ್ ಮಾಡಿ. ಅದರಲ್ಲಿ ಆ ನಿಂಬೆಹಣ್ಣು ಸಿಪ್ಪೆ ಕೂಡ ಆ್ಯಡ್ ಮಾಡಿಬಿಡಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೆಕ್ಸ್ಟ್ ಈ ಕಡೆ ಆನಿಯನ್ ಫ್ರೈ ಆಗ್ತಿದೆ, ಇನ್ನೊಂಚೂರು ಫ್ರೈ ಆಗಲಿ. ನೋಡಿ ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಎಲ್ಲ ಆನಿಯನ್ಸ್ ಕೂಡ ಇದರಲ್ಲಿ ತೆಗೆದಿಟ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿದ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ತೆಗೆದಿಟ್ಕೊಂಡಾದ್ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿನ ಆ್ಯಡ್ ಮಾಡಿ, ಒಂದು ಸ್ವಲ್ಪ ಚಕ್ಕೆ, 2 ಲವಂಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ನಾನು 4 ಬಿಗ್ ಸೈಜು ಟೊಮ್ಯಾಟೋನ ಆ್ಯಡ್ ಮಾಡ್ತಿದ್ದೀನಿ, ಕಟ್ ಮಾಡಿ. ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗೋಕ್ಕೆ ಬಿಡಿ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ನೋಡಿ ಈ ಥರ ಸ್ವಲ್ಪ ಸಾಫ್ಟ್ ಆಗಬೇಕು ಈ ಥರ. ನೆಕ್ಸ್ಟ್ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಲ್ಲ ಚಿಕನ್ನನ್ನು, ಅದನ್ನು ಇದರೊಳಗಡೆ ಆ್ಯಡ್ ಮಾಡಿ. ನೋಡಿ ಈ ಥರ. ಇವಾಗ ಇದರಲ್ಲಿ ಆ ಮ್ಯಾರಿನೇಷನ್ ಮಾಡ್ಕೊಂಡಿರ್ತೀವಲ್ಲ ಚಿಕನ್ನು, ಅದು ಆ್ಯಡ್ ಮಾಡಿ ಮಸಾಲೆ ಜೊತೆನೇ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬಿಡಿ. ನೋಡಿ 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದ್ದೆ. ನೆಕ್ಸ್ಟ್ ಮತ್ತೆ ಕ್ಲೋಸ್ ಮಾಡಿ. ಈ ಕಡೆ ನಾನು ಆ ನೀರಿಗೆ ಸ್ವಲ್ಪ 1/2 ಕಪ್ಪಷ್ಟು ಆಯಿಲ್ ಹಾಕ್ತಿದ್ದೀನಿ, ಯಾಕಂದರೆ ಅಕ್ಕಿ ಉದ್ರಾಗಿ ಬರುತ್ತೆ ಅಂತ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇವಾಗ ಈ ಸೈಡಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಆನಿಯನ್, ಅದನ್ನು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಇದರೊಳಗಡೆ ಹಾಕ್ತಿದ್ದೀನಿ. ಇದು ಹಾಕಿದರೆ ತುಂಬ ಚೆನ್ನಾಗಿ ಕಲರು ಮತ್ತು ತುಂಬ ಟೇಸ್ಟಿ ಆಗುತ್ತೆ. ನೋಡಿ ಇವಾಗ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ನೋಡಿ, ಎಷ್ಟು ಕಲರ್ ತುಂಬ ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಈ ಬಿರಿಯಾನಿ ಮಾಡೋದಕ್ಕೆ ನಾನು ಯಾವುದೇ ಕಲರನ್ನು ಯೂಸ್ ಮಾಡ್ತಿಲ್ಲ. ನೋಡಿ ಈ ಥರ ಕ್ಲೋಸ್ ಮಾಡಿಬಿಡಿ. ನೆಕ್ಸ್ಟ್ ಇದು ನೀರು ಬಿಸಿ ಆದಮೇಲೆ ಅದಕ್ಕೆ ನಾನು 3 ಕಪ್ಪಷ್ಟು ಬಾಸ್ಮತಿ ರೈಸನ್ನು ಫಸ್ಟೇ ನೆನೆಯಕ್ಕೆ ಬಿಟ್ಟಿದ್ದೆ ಸ್ವಲ್ಪ ನೀರೊಳಗಡೆ. ಇವಾಗ ಇದರೊಳಗಡೆ ಹಾಕ್ತಿದ್ದೀನಿ 3 ಕಪ್ ರೈಸನ್ನು.
ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಬಾಸ್ಮತಿ ರೈಸ್ ಹಾಕಿ ನೆನೆಯಕ್ಕೆ ಬಿಟ್ಟಿದ್ದೆ. ಇವಾಗ ಈ ಗ್ರೇವಿ ಒಳಗಡೆ ನಾನು ಸ್ವಲ್ಪ ಪುದೀನ, ಸ್ವಲ್ಪ ಕೋರಿಯಂಡರ್ ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ ಫ್ಲೇಮನ್ನು. ಇದು ಇವಾಗ ರೆಡಿಯಾಗಿದೆ. ಈ ಕಡೆ ನಾನು ಬಾಸ್ಮತಿ ರೈಸನ್ನು ಆ್ಯಡ್ ಮಾಡಿ ಒಂದು 70% ಅಷ್ಟು ಬಾಯ್ಲ್ ಮಾಡ್ಕೋಬೇಕು ರೈಸನ್ನು. ನೋಡಿ, ಜಾಸ್ತಿ ಬಾಯ್ಲ್ ಮಾಡ್ಕೋಬಾರ್ದು, ಕಡಿಮೆನೂ ಅದು ಆಗಬಾರ್ದು. ನೋಡಿ, ಈ ಥರ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ ಅದು 1-2 ಭಾಗ ಆಗಬೇಕು ಆ ಥರ. ಇವಾಗ ಇದನ್ನು ನೀರೆಲ್ಲ ಸೋಸ್ಕೊಂಡು ಇನ್ನೊಂದು ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಳ್ಳಿ. ಇವಾಗ ನಿಮಗೆ ಇದು ಮೆಣಸು ಎಲ್ಲ ಬಾಯಿಗೆ ಸಿಗುತ್ತೆ ಅನ್ನೋರು ಈ ಟೈಮಲ್ಲಿ ಅದನ್ನೆಲ್ಲ ತೆಕ್ಕೊಳ್ಬೋದು ರೈಸಿಂದ. ಮಕ್ಕಳು ಎಲ್ಲ ತಿಂತಾರೆ ಅನ್ನೋರು. ನಿಂಬೆಹಣ್ಣು ನಿಮಗೆ ಯಾವುದು ಬೇಡ, ಇದೆಲ್ಲ ಫ್ಲೇವರ್ ಆಲ್ರೆಡಿ ರೈಸಿಗೆ ಹೋಗಿದೆ, ನೀವು ತೆಕ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗಲ್ಲ. ನಾನಿಲ್ಲಿ ಏನು ತೆಗಿಯಲ್ಲ, ಹಾಗೆ ಹಾಕ್ತೀನಿ. ನೋಡಿ, ನೆಕ್ಸ್ಟ್ ಮಸಾಲೆನ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದೇ ಬೌಲಲ್ಲಿ ನಾನು ಸ್ವಲ್ಪ ಮ್ಯಾರಿನೇಷನ್ ಹಾಕ್ತಿದ್ದೀನಿ, ಸ್ವಲ್ಪ ಮಸಾಲೆ ಹಾಕ್ತಿದ್ದೀನಿ, ಅದಾದಮೇಲೆ ಒಂದು 4 ಫುಲ್ ಟೇಬಲ್ ಸ್ಪೂನಷ್ಟು, 4-5 ಟೇಬಲ್ ಸ್ಪೂನಷ್ಟು ರೈಸ್ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಲೇಯರ್ ಬೇಕು ನೀವು ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ ಒಂದು 3 ಲೇಯರ್ ಮಾಡ್ತಿದ್ದೀನಿ ನೋಡಿ ರೈಸಿಂದು. ಆದಮೇಲೆ ಮತ್ತೆ ಆ ಮಸಾಲೆನ ಆ್ಯಡ್ ಮಾಡಿ, ನೆಕ್ಸ್ಟ್ ಅದರೊಳಗಡೆ ಫ್ರೈಡ್ ಆನಿಯನ್ಸು, ಸ್ವಲ್ಪ ಪುದೀನ, ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರಬೇಕು, ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಹ್ಯಾಂಡ್ಫುಲ್ಲಷ್ಟು. ನೆಕ್ಸ್ಟ್ ಮತ್ತೆ ರೈಸ್ ಆ್ಯಡ್ ಮಾಡಿ, ನೋಡಿ ಮತ್ತೆ ರೈಸ್ ಆ್ಯಡ್ ಮಾಡಿ, ಮತ್ತೆ ಗ್ರೇವಿನ ಅದರೊಳಗಡೆ ಆ್ಯಡ್ ಮಾಡಿ. ನೀವು ಬೇಕಾದರೆ ಈ ಸ್ಟೆಪ್ಪಲ್ಲಿ ಕಲರ್ ಕೂಡ ಆ್ಯಡ್ ಮಾಡ್ಬೋದು, ನಾನು ಆ್ಯಡ್ ಮಾಡಲ್ಲ. ನೋಡಿ, ಮತ್ತೆ ಆ ಗ್ರೇವಿನ ಆ್ಯಡ್ ಮಾಡಿ. ನಾನಿಲ್ಲಿ ಫ್ರೈಡ್ ಆನಿಯನ್ಸ್ ಮತ್ತು ಪುದೀನ ಹಾಕೋದು ಮರ್ತುಬಿಡ್ತು, ಪರವಾಗಿಲ್ಲ ಅಂತ ಮತ್ತೆ 1 ಲೇಯರ್ ರೈಸನ್ನು ಹಾಕಿದೆ. ಮತ್ತೆ 1 ಲೇಯರ್ ರೈಸ್ ಹಾಕಿ ಮತ್ತೆ ಆ ಗ್ರೇವಿನ ಹಾಕ್ತಿದ್ದೀನಿ. ನಾನು ಏನು ಮಾಡಿದೆ ಗೊತ್ತಾ, ಜಾಸ್ತಿ ಚಿಕನ್ ಪೀಸಸ್ನ ಲಾಸ್ಟ್ ಲೇಯರ್ಗೆ ಇಟ್ಕೊಂಡೆ, ಯಾಕಂದರೆ ತೆಗಿಯುವಾಗ ಈಸಿ ಆಗುತ್ತೆ ಅಂತ. ಆಮೇಲೆ ಉಳಿದಿರೋ ಗ್ರೇವಿನ ಅದ್ರ ಮೇಲೆ ಹಾಕಿ ಸ್ವಲ್ಪ ಫ್ರೈಡ್ ಆನಿಯನ್ಸ್, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಒಂದು 10 ಮಿನಿಟ್ಸ್ ಬಿಡಿ. 10 ಮಿನಿಟ್ಸ್ ಬಿಟ್ಟಾದಮೇಲೆ ತೆಗ್ದು ಸರ್ವ್ ಮಾಡಿ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ತಿಂತಿದ್ರೆ ಇನ್ನೂ ತಿನ್ಬೇಕನ್ಸುತ್ತೆ. ನೀವು ಹೋಟೆಲ್ದು ಬಿರಿಯಾನಿನೇ ಮರ್ತು ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.